ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಸಮಸ್ತ ವೀಕ್ಷಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈಗ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಟೀಕೆಗೆ ಜಗ್ಗಲಾರೆವು, ಜನಸೇವೆಯ ಕಾರ್ಯಗಳಿಗೆ ಕುಂದಾಗಲಾರದು. ಪುತ್ತೂರಿನಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಸೀರೆ ವಿತರಿಸಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಎಲ್ಲೆಡೆ ಬಕ್ರೀದ್ ಹಬ್ಬಾಚರಣೆ, ಮೆರವಣಿಗೆ, ಶಾಂತಿ ಸಂದೇಶ. ಉಳ್ಳಾಲದಲ್ಲಿ ವಿಶೇಷ ನಮಾಜ್. ಕುಟುಂಬಕ್ಕೆ ಅಪ್ಪಳಿಸಿತು ಬರಸಿಡಿಲು, ಮನೆಯ ಜೊತೆಗೆ ಮನಸ್ಸನ್ನು ನುಚ್ಚುನೂರು ಮಾಡಿತು. ಸಜೀಪ ದರ್ಬೆಕೋಡಿಯ ತನಿಯಪ್ಪ ಪೂಜಾರಿ ಕುಟುಂಬಕ್ಕೆ ಶಾಸಕರಿಂದ ಸಾಂತ್ವನ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಪುತ್ತೂರಿನ ದೇವರಗದ್ದೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೀರೆ ಬಾಂಡ್ ವಿತರಿಸುವ ಕಾರ್ಯಕ್ರಮ ಬುಧವಾರ ಆಯೋಜಿಸಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾದ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮ ಪುತ್ತೂರಿನ ದೇವರಗದ್ದೆಯಲ್ಲಿ ಬುಧವಾರ ನಡೆಯಿತು. ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಾಂಡ್ ಹಾಗೂ ಸೀರೆ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭ ಮಾತನಾಡಿದ ಇಂಧನ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು, ಬಡ ಕುಟುಂಬಗಳ ಕಣ್ಣೀರುರಿಸುವ ಇಂತಹ ಪವಿತ್ರ ಕಾರ್ಯಕ್ರಮವನ್ನು ಟೀಕಿಸುವವರು ಯಾವುದನ್ನು ಸ್ವೀಕರಿಸಲಾರರು ಎಂದರು. ಇದೇ ವೇಳೆ ಅಲ್ಪಸಂಖ್ಯಾತ ನಿಗಮದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಬಕ್ರೀದ್ ಹಬ್ಬದ ಸಲುವಾಗಿ ಇಸ್ಲಾಂ ಟೋಪಿ ಇಟ್ಟು ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು, ನಾಡಿನ ಹೆಣ್ಣು ಮಗಳು ವಿದ್ಯಾವಂತಲಾಗಿ ಸ್ವಾಭಿಮಾನದ ಬದುಕು ಸಾಗಿಸಬೇಕೆಂಬ ಮಹತ್ವಾಕಾಂಕ್ಷೆಯ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಬಡವರ ಕಣ್ಣೀರಿಸುವ ಇಂತಹ ಪ್ರಯತ್ನಕ್ಕೆ ಪ್ರತಿಪಕ್ಷದವರು ಟೀಕೆ ವ್ಯಕ್ತಪಡಿಸುವುದು ಅಕ್ಷಮ್ಯ ಎಂದರು. ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಂತ ನನಗೆ ಕಳೆದ ಅನೇಕ ವರ್ಷಗಳಿಂದ ಲಕ್ಷಾಂತರ ತಾಯಿಯಂದ್ರ ನಿಮ್ಮ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ರೈತನ ಮಗ ಎಲ್ಲಿಂದೋ ಬಂದು ಈ ನಾಡಿನ 6 ಕೋಟಿ ಜನರ ಮುಖ್ಯಮಂತ್ರಿಯಾಗಲ್ಲ, ನಿಮ್ಮ ವಿನಮ್ರ ಸೇವಕನಾಗಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಜನತೆಗೆ, ದೇವರಿಗೆ, ಹೆಣ್ಣು ಮಕ್ಕಳಿಗೆ ಗೌರವ ಇರೋ ಮತ್ತು ದುಃಖದಲ್ಲಿದ್ದಾರೋ ಆ ಕುಟುಂಬ ಮತ್ತು ದೇಶಕ್ಕೆ ಭವಿಷ್ಯ ಇಲ್ಲ, ಮೊಟ್ಟ ಮೊದಲು ಅವರ ದುಃಖವನ್ನು ದೂರ ಮಾಡಿ ಗೌರವವನ್ನು ಪುನರ್ಸ್ಥಾಪಿಸಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದರು. ಮೈ ತುಂಬ ಎಣ್ಣೆ ಹಾಕಿ ಮೈ ತಿಕ್ಕಬೇಕಾದ್ರೆ ಸುಡುವಂಥ ಬಿಸಿನೀರು ಹಾಕಿದಾಗ ಮನೇಲಿರುವಂಥ ನಾವು ಗಂಡಸರು ಹೆಣ್ಮಕ್ಳನ್ನು ಗಲಾಟೆ ಮಾಡ್ತಾ ಇದ್ರು, ಯಾಕಷ್ಟು ಬಿಸಿನೀರು ಹಾಕ್ತೀಯ ಅಂತ. ನಮಗೆ ತಿಳುವಳಿಕೆ ಇಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ